ಮೇಡಮ್ ಅವ್ರಿಗೆ ಸಿಕ್ಕಿದೆ ಚಾನ್ಸು ಅಂತ ಇವತ್ತು ನನಗೆ ಕರ್ಕೊಂಡು ಟೆಂಪಲ್ ರೌಂಡ್ ಹೊಡೆದಿದ್ದು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ ದೀಪು ಮಿನಿ ಬ್ಲಾಗ್ಗೆ ಸ್ವಾಗತ. ಕ್ಯಾಲೆಂಡರ್ ನೋಡಿಕೊಂಡು ನಿನ್ನೆನೆ ರಾಮನವಮಿ ಅಂತ ಅಂದ್ಕೊಂಡು ರಾಮಪ್ಪಂಗೆ ನಿನ್ನೆನೆ ಅಡ್ವಾನ್ಸಾಗಿ ಹೋಗಿ ಒಂದು ಅಪ್ಲಿಕೇಶನ್ ಹಾಕಿ ಬಂದಿದ್ದೆ. ಇನ್ನು ಅದೇ ಸ್ಪೀಡಲ್ಲಿ ಇವತ್ತೆದ್ದು ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಮನೆಯಲ್ಲಿ ಪೂಜೆನ ಮಾಡ್ತಾ ಇದ್ದೆ. ನಮ್ಮ ಸಾಹೇಬರು ಇದ್ರು, ಬಟ್ ಅವ್ರ ಫೋನ್ ಕಾಲಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ರು. ಹಾಗೆ ನನಗೆ ಇವತ್ತು ಪೂಜೆ ಮಾಡೋದಕ್ಕೆ ಬೇಜಾನ್ ಟೈಮ್ ಕೂಡ ಇತ್ತು. ಸೊ ಹಾಗಾಗಿ ಪೂಜೆ ಡ್ಯೂಟಿ ನಾನೇ ಮಾಡ್ತಾ ಇದ್ದೆ. ಇನ್ನು ನನಗೆ ಈ ಹನುಮ ಜಯಂತಿ ರಾಮನವಮಿ ಬಂದರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಅನಿಸುತ್ತೆ. ಇವಾಗ್ಲಿಂದ ಅಂತಲ್ಲ, ಮುಂಚೆಯಿಂದನೂ ಅಷ್ಟೇನೆ. ಮನೆಗಳಲ್ಲಿ ಪೂಜೆ ಆದ ತಕ್ಷಣ ನಾವು ಫಸ್ಟ್ ಹೋಗ್ತಾ ಇದ್ದಿದ್ದೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಕನೆಕ್ಷನ್ ಅಲ್ಲಿಂದ ಬಿಲ್ಡ್ ಆಗಿರೋದು. ಪ್ರತಿ ವರ್ಷನೂ ನಾನು ಈ 2 ಜಯಂತಿಗಳನ್ನ ಮಿಸ್ ಮಾಡ್ಕೊಳ್ಳಲ್ಲ. ಏನಾದರೂ ಅನಿವಾರ್ಯ ಕಾರಣಗಳಿದ್ರೆ ಮಾತ್ರ ನನಗೆ ಈ ಜಯಂತಿಗಳು ಮಿಸ್ ಆಗೋದು. ಸೊ ಎಲ್ಲಿ ಮಿಸ್ ಮಾಡ್ಕೊಂಡ್ಬಿಡ್ತೀನಿ ಅಂತ ನಿನ್ನೆಯಿಂದ ಈ ತರ ಆಡ್ತಾ ಇದ್ದೀನಿ ನಾನಂತೂ. ಇನ್ನು ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡವರು ಸೀದಾ ರಾಮ ಮಂದಿರಕ್ಕೆ ಹೊರಟ್ವಿ. ಆಲ್ರೆಡಿ ಪೂಜೆ ಎಲ್ಲ ಮುಗಿಸಿ ಪ್ರಸಾದ ಕೊಡ್ತಾ ಇದ್ರು. ನಾವು ಕೂಡ ಹೋಗಿ ದರ್ಶನ ಮಾಡಿಕೊಂಡು ಹಾಗೇನೆ ಅಲ್ಲಿ ಪಾನಕ ಕೊಡ್ತಾ ಇದ್ರು. ಪಾನಕ ಕುಟ್ಕೊಂಡು ಅದಾದ್ಮೇಲೆ ತಿಪ್ಟೂರಮ್ಮನ ದೇವಸ್ಥಾನಕ್ಕೆ ಹೋಗೋದಿತ್ತು ಅಂತ ನಾವೇನು ಅಲ್ಲಿ ಜಾಸ್ತಿ ಹೊತ್ತಿರ್ಲಿಲ್ಲ. ಸೀದಾ ಮತ್ತೆ ಗಾಡಿ ಹತ್ಕೊಂಡು ಟೌನ್ ಒಳಗಡೆ ಹೊರಟ್ವಿ. ಮೇಡಮ್ ಅವ್ರಿಗೆ ಸಿಕ್ಕಿದೆ ಚಾನ್ಸು ಅಂತ ಇವತ್ತು ನನಗೆ ಕರ್ಕೊಂಡು ಟೆಂಪಲ್ ರೌಂಡ್ ಹೊಡೆದಿದ್ದು. ಫಸ್ಟ್ ರಾಮ ಮಂದಿರ ಅಂದ್ರು, ಆಮೇಲೆ ಆಂಜನೇಯನ ದೇವಸ್ಥಾನ ಅಂದ್ರು, ಆಮೇಲೆ ತಿಪ್ಟೂರಮ್ಮನ ದೇವಸ್ಥಾನ ಅಂದ್ರು. ಒಟ್ನಲ್ಲಿ ರೌಂಡ್ಸ್ ಮೇಲೆ ರೌಂಡ್ಸ್ ಅಂತ ಟೆಂಪಲ್ ರೌಂಡ್ ಹೊಡ್ಸಿರು. ಒಂದೇ ದಿನಕ್ಕೆ ಯಾಕಪ್ಪ ಇಷ್ಟೊಂದು ರೌಂಡ್ಸ್ ಅಂದ್ರೆ, ನಾನಂತೂ ನಮ್ಮ ಸಾಹೇಬ್ರಿಗೆ ಸುಮಾರು ದಿವಸದಿಂದ ಹೇಳ್ತಾನೆ ಇದ್ದೆ, ತಿಪ್ಟೂರಮ್ಮನ ದೇವಸ್ಥಾನಕ್ಕೆ ಹೋಗಬೇಕು, ಅಲ್ಲೊಂದೊಂದು ಪೂಜೆ ಇದೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡೇ ಹೋಗ್ತಾ ಇರಲಿಲ್ಲ. ಆ ಕೆಲಸ ಈ ಕೆಲಸ ಅಂತ ಇದೇ ಥರ ಎಸ್ಕೇಪ್ ಆಗ್ತಾ ಇದ್ರು. ಸೊ ಇವತ್ತು ಹೆಂಗೋ ಸಿಕ್ಕಿದೆ ಚಾನ್ಸು ಅಂತ ಹೇಳ್ಬಿಟ್ಟು ಫಸ್ಟ್ ರಾಮ ಮಂದಿರಕ್ಕೆ ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಸೀದಾ ತಿಪ್ಟೂರಮ್ಮನ ದೇವಸ್ಥಾನಕ್ಕೆ ಬಂದು ಮಡ್ಲಕ್ಕಿ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹಂಗೆ ಚಿಕ್ಕಮ್ಮಗೂ ಕೂಡ ಹಣ್ಣುಕಾಯಿ ಮಾಡಿಸ್ಕೊಂಡು ಸೀದಾ ಮನೆ ಕಡೆ ಬಂದಿದ್ದಾಯ್ತು. ಈ ಬಿಸಿಲಲ್ಲಿ ಈ ರೌಂಡ್ಸ್ಗಳು ಜಾಸ್ತಿನೇ ಆಯಿತು ಅಂತ ನನಗೂ ಕೂಡ ಅನ್ನಿಸ್ತು. ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಾ ಇತ್ತು. ಬಟ್ ಏನು ಮಾಡೋಕ್ಕಾಗತ್ತೆ, ನಾವು ಅಂದ್ಕೊಂಡಿದ್ದ ಟೈಮಲ್ಲಿ ಆ ಪೂಜೆ ಮುಗಿಸ್ಬಿಟ್ರೆ ನಮಗೆ ಒಂಥರ ಸಮಾಧಾನ ಅಲ್ವಾ. ಸೊ ಹಾಗಾಗಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.